ಲೀಲಾಕೃಷ್ಣ ಅಂಕಲ್, ಶುಭಪ್ರಭಾ ಅಮ್ಮ, ನೀವು ಕೂಡ ಸ್ವೀಟ್ಸ್ ತಗೊಂಬನ್ನಿ. ಆಗ್ಲಮ್ಮ, ಬನ್ರಿ. ಇನ್ನು ಕಾರ್ಯಕ್ರಮ ಶುರು ಮಾಡು ಮೈಥಿಲಿ. ಆಯ್ತಮ್ಮ. ಸತ್ಯವತಿ ಅವರೇ, ಒಂದ್ ನಿಮಿಷ ಪಕ್ಕಕ್ಕೆ ಬನ್ನಿ. ಇಲ್ಬನ್ನಿ. ಹೇಳೋ, ಏನೋ? ನೀವೇನಾದ್ರೂ ಈ ಕ್ಯಾಮ್ರಾ ಪಕ್ಕ ಇರೋ ಲೆನ್ಸ್ ಬಾಕ್ಸ್ ನ ಕಳ್ತನ ಮಾಡಿ ತಗೊಂಡ್ ಬಂದು ನಂಗೆ ಕೊಟ್ರಿ ಇನ್ಕೊಳ್ಳಿ, 10,000 ಕೊಡ್ತೀನಿ. ಇಲ್ಲೋಡೋ, ನಿನ್ ಕಣ್ಣಿಗೆ ನಾವೇನಾದ್ರೂ ಚೀಪ ಕಾಣ್ತಾ ಇದೀವಾ? ಆ ಲೆನ್ಸ್ ಬಾಕ್ಸ್ ಮಾರಿದ್ರೆ 50,000 ಬರುತ್ತೆ. ಅಂತದ್ರಲ್ಲಿ ಆಫ್ಟರ್ ಆಲ್ 10,000ಕ್ಕೆ ಕಳ್ತನ ಮಾಡ್ಬೇಕಾ? ಸರಿ ಮೇಡಮ್, 25,000 ಕೊಡ್ತೀನಿ. ಆ ಲೆನ್ಸ್ ಬಾಕ್ಸ್ ನಂಗೆ ಕೊಡಿ. ಹೋಗ್ಲಿ ಬಿಡ, ಕೊಡ್ತೇನಂತ ಹೇಳಾಕತ್ತನ್ಲ, ನಿನ್ ಕೈ ಚಳಕ ತೋರ್ಸ. ಸರಿ ಆಯ್ತಮ್ಮ, ಈಗ್ಲೇ ಹೋಗಿ ಅದನ್ನ ತಗೊಂಡ್ ಬರ್ತೀನಿ. ಹೋಗಿ. ತಗೋ, ನೀನ್ ಕೇಳಿದ್ ಲೆನ್ಸ್ ಬಾಕ್ಸ್ ಕೊಡಿಲಿ. 50,000 ಎಲ್ಲಿ? ಇತ್ತೋಡಿ. ತಾತ, ಮೊದಲನೇ ಒಗಟಿನ ಕಥೆ ನೀವೇ ಹೇಳಿ. ಮಕ್ಕಳಿಗೆ ಶಕ್ತಿ ಕೊಡುವಂತ ಉಂಡೆ, ಮುದುಕರಿಗೆ ಸತ್ವ ಕೊಡುವಂತ ಬೆಟ್ಟದಂತ ಉಂಡೆ, ಹುಡುಗರಿಗೆ ಬೆಳೆಸುತ್ತೆ ಕಂಡ ಏನು ಆ ಉಂಡೆ? ಎಳ್ಳುಂಡಿ. ಕರೆಕ್ಟ್. ಚಿನ್ನ, ನೆಕ್ಸ್ಟ್ ಶಾಟಿಗೆ ಲೆನ್ಸ್ ಚೇಂಜ್ ಮಾಡು. ಸರಿ ಆಯ್ತಣ್ಣ. ಅಣ್ಣ, ಲೆನ್ಸ್ ಬ್ಯಾಗ್ ಕಾಣಿಸ್ತಿಲ್ಲ ಅಣ್ಣ. ಸೂಪರ್ ಮಗನೆ, ಆ ಶಂಕರ್ ತುಂಬಾ ಬುದ್ಧಿವಂತಿಕೆಯಿಂದ ಸತ್ಯವತಿ ಮುಖಾಂತರನೇ ಕೆಲಸ ಮಾಡಿಸ್ದ. ಹೌದಮ್ಮ, ಈಗ ಅವ್ರು ಅದ್ ಹೇಗ್ ಶೂಟಿಂಗ್ ಮಾಡ್ತಾರೋ ನಾನು ನೋಡ್ತೀನಿ. ಲೆನ್ಸ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನೋ? ಹಾಗಾದ್ರೆ ಇವಾಗ ಶೂಟಿಂಗ್ ಹೇಗ್ ಮಾಡೋದು? ಲೆನ್ಸ್ ಬಾಕ್ಸ್ ಕಾಣಿಸ್ತಾ ಇಲ್ಲ ಅಂದ್ರೆ? ಮೈಥಿಲಿ, ನಿನಗ್ ಮೊದ್ಲಿಂದನೂ ಹೇಳ್ತಾನೆ ಇದ್ದೆ ಪ್ರೋಗ್ರಾಮ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರ್ಕೊಡ್ದು ಅಂತ. ಅತ್ತೆ, ಅದು ಅಷ್ಟಕ್ಕೂ ಕೆಲ್ಸದ ಮೇಲೆ ಶ್ರದ್ಧೆ ಇದ್ರೆ ತಾನೆ. ತ್ರಿಷಾ, ಸ್ವಲ್ಪ ಕಂಟ್ರೋಲ್ ಅಲ್ಲಿರು. ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಫೀಲ್ ಆಗ್ಬೇಡ. ಕ್ಯಾಮ್ರಾ ಕೆಲಸನೂ ಸರಿಯಾಗಿ ಮಾಡ್ಸಕ್ಕಾಗಲಿಲ್ಲ. ಮೈಥಿಲಿ, ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಶೂಟಿಂಗ್ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ರಾಹುಲ್, ಈಗ ಏನ್ ಮಾಡೋದು? ನೋ ಪ್ರಾಬ್ಲಮ್. ಅದ್ಗೆ ಈಗ ಆಲ್ರೆಡಿ ಒಂದ್ ಲೆನ್ಸ್ ಇದೆಯಲ್ಲ, ಅದರಲ್ಲೇ ಕಂಟಿನ್ಯೂ ಮಾಡೋಣ. ಚಿನ್ನ, ನಿನ್ ಕ್ಯಾಮ್ರಾ ಸ್ಟಾರ್ಟ್ ಮಾಡು. ಓಕೆ ಅಣ್ಣ. ಸದ್ಯ ಪ್ರೋಗ್ರಾಮ್ ನಿಂತು ಹೋಗ್ಲಿಲ್ಲ. ಸರಿ, ಮುಂದಿನ ಒಗಟು ಸ್ಟಾರ್ಟ್ ಮಾಡೋಣ. ಮೈಥಿಲಿ. ಅಮ್ಮ, ಲೆನ್ಸ್ ಬಾಕ್ಸ್ನೇ ನಾಪತ್ತೆ ಮಾಡಿದ್ರು. ಇರೋ ಲೆನ್ಸಲ್ಲೇ ಕೆಲಸ ಮಾಡ್ತಾ ಇದಾರಲ್ಲಮ್ಮ, ಏನ್ ಮಾಡೋದಿವಾಗ? ಶಂಕರ್ಗೆ ಆಲ್ರೆಡಿ ಪ್ಲಾನ್ ಹೇಳಿದಿನಲ್ಲ, ಅವನೇ ನೋಡ್ಕೋತಾನ್ ಬಿಡು. ನೆಕ್ಸ್ಟ್ ಒಗಟನ್ನ ನಾವೇ ಸ್ಟಾರ್ಟ್ ಮಾಡೋಣ. ಚರ್ಮ ಸೌಂದರ್ಯನ 2 ಪಟ್ಟು ಜಾಸ್ತಿ ಮಾಡೋ ಲಡ್ಡು, ಅಷ್ಟೇ ರೋಗನ ತಡೆಗಟ್ಟೋ ಲಡ್ಡು, ಎಲ್ಲ ಪೋಷಕಾಂಶನೂ ಸಮೃದ್ಧಿ ಆಗಿರೋ ಲಡ್ಡು. ಯಾವ್ದೀ ಲಡ್ಡು? ಬೇಸನ್ ಲಾಡು. ಮಕ್ಕಳಿಂದ ದೊಡ್ಡೋರ್ವರ್ಗೂ ಬಲ ಕೊಡೋದು, ಹೊಟ್ಟೆಲಿರೋ ಮಗುನ ಭೀಮ್ನಷ್ಟು ಬಲ ಕೊಟ್ಟು ಬದಲಾಯಿಸೋದು ಯಾವ್ದದು? ಡ್ರೈ ಫ್ರೂಟ್ಸ್ ಲಾಡು.
ಈಗ ಇನ್ನೊಂದ್ ಉಗ್ಟು ರಾಮಯ್ಯ ತಾತನೇ ಹೇಳ್ತಾರೆ. ಸಂಪೂರ್ಣ ಆರೋಗ್ಯಕ್ಕೋಸ್ಕರ ಏನಾಯ್ತು? ಏನಾ ಸೌಂಡು? ಅಣ್ಣ ಲೆನ್ಸ್ ಹೊಡೆದೋಯ್ತಣ್ಣ. ಅಣ್ಣ ಲೆನ್ಸ್ಗೆ ಯಾರೋ ಕಲ್ಲಲ್ಲಿ ಹೊಡೆದಿದ್ದಾರಣ್ಣ. ಅಣ್ಣ ಅವ್ನು ಯಾರೋ ಲೆನ್ಸ್ ಹೊಡೆದಾಗ ಓಡೋಗ್ತಿದ್ದಾನಣ್ಣ. ಏನಂದ್ರೆ? ಹೇಯ್ ನಿಂತ್ಕೊಳ್ಳೋ, ಹೇಯ್ ನಿಂತ್ಕೊಳ್ಳೋ. ಅಮ್ಮ, ನಾವು ಬಂದ್ ಕೆಲಸ ಮುಗೀತು. ಇವ್ರು ಶೂಟ್ ಮಾಡಿರೋ ಫೂಟೇಜ್ ಪೂರ್ತಿ ನನ್ನ ಹತ್ರ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕಾಗಲ್ಲ. ಪಬ್ಲಿಸಿಟಿನ ಹೇಗ್ ಮಾಡ್ತಾರೋ ನಾವು ನೋಡೋಣ. ಅಷ್ಟೇ ಅಲ್ಲ, ಅಕಸ್ಮಾತ್ ಕ್ಲೈಂಟ್ಸ್ ಬಂದ್ರು ಅವ್ರಿಗೆ ಕೂಡ ವಿಡಿಯೋ ತೋರ್ಸಕ್ಕಾಗಲ್ಲ. ಹೌದಮ್ಮ, ನಮ್ ಪ್ಲಾನ್ ಸಕ್ಸಸ್. ಹೇಯ್ ನಿಂತ್ಕೊಳ್ಳೋ, ನಿತ್ಕೋ. ಹೇಯ್ ನಿಂತ್ಕೋ, ನಿಂತ್ಕೋ. ಯಾಕೋ ಲೆನ್ಸ್ ಹೊಡೆದಾಗ್ತೆ? ನನ್ನೇನ್ ಕೇಳ್ತಿದ್ರ ಇವ್ರೆ? ನಾನೇನ್ ಮಾಡ್ದೆ? ನೀನು ಲೆನ್ಸ್ ಹೊಡೆದಿದ್ದು ಅಲ್ದೆ ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಿದ್ಯಾ? ಹೇಯ್ ಹೇಳೋ, ಯಾಕೆ ಹೊಡೆದಾಗ್ತೆ ಹೇಳು, ಹೇಳು. ಅಯ್ಯೋ, ನಿಲ್ಸಿ. ನನ್ಗೆ ಯಾಕೆ ಹೊಡಿತೀರಣ್ಣ? ಲೆನ್ಸ್ ಬ್ಯಾಗಿಗೂ ನನ್ಗೂ ಏನ್ ಸಂಬಂಧ? ಕರೆಕ್ಟ್. ಅವ್ನ್ ಲೆನ್ಸ್ ಹೊಡೆದ್ ಹಾಕದ ಅನ್ನೋದಕ್ಕೆ ನಿನ್ ಹತ್ರ ಏನಾದ್ರು ಸಾಕ್ಷಿ ಇದ್ಯಾ? ಅಗತ್ಯ ಇಲ್ಲ. ನಿಜವಾಗ್ಲೂ ಇವ್ನು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ನಮ್ಮನ್ನ ನೋಡಿ ಏನಕ್ಕೆ ಹೊಡೋಗ್ತಾನೆ? ಅರೇ, ನನಗೆ ಫೋನ್ ಬಂತಣ್ಣ, ಅದಕ್ಕೆ ನಾ ಹೊರಗೆ ಬಂದೆ. ಅರ್ಥ ಆಯ್ತು ಮಂದಾಕಿನಿ. ನಮ್ ಪ್ರೋಗ್ರಾಮ್ನ ಹಾಳ್ ಮಾಡೋದಕ್ಕಿಂತಾನೆ ಇವನ್ ಹತ್ರ ಲೆನ್ಸ್ ಹೊಡೆದಾಕಕ್ ಹೇಳಿದ್ಯಾ? ಮಾಡಿಸ್ತೀನಿರು. ಈ ವನಭೋಜನ ಕಾರ್ಯಕ್ರಮಕ್ಕೆ ಈ ಹಾಳದೋನು ಡ್ರಿಂಕ್ಸ್ ಬಾಟಲು ಚಿಕನ್ ತಗೊಂಡ್ಬಂದಿದ್ದಾನೆ. ಪರಮ ಪವಿತ್ರವಾಗಿರೋ ದೇವಸ್ಥಾನದ ಹತ್ರ ಡ್ರಿಂಕ್ಸ್ ಬಾಟಲ್ ಮತ್ತೆ ಚಿಕನ್ ತಗೊಂಡ್ಬರ್ತೀಯ? ನಿನ್ನಂತವ್ನ ಏನ್ ಮಾಡಿದ್ರು ಪಾಪ ಬರಲ್ಲ. ನಿನ್ನ ಏನ್ರಿ, ವನಭೋಜನ ಕಾರ್ಯಕ್ರಮಕ್ಕೆ ಟೈಮ್ ಆಗ್ತಾ ಇದೆ, ಬನ್ನಿ. ಹೇಯ್ ಹೋಗ. ಹೋಗ್ಲಿ ಬಿಡು, ಈ ಕುಡಿಯಕ್ಕಾಗದೇ ಇದ್ರು ಆಮೇಲಾದ್ರೂ ಕುಡಿಬೋದಲ್ಲ. ಜಸ್ಟ್ ಮಿಸ್ಸು ಆದ್ರೂ ಸರಿನೇ, ಬೇರೆ ರೀಸನಿಗೆ ಹೊಡೆದ್ರು. ಅಣ್ಣ ಅಣ್ಣ ಮೆಮೊರಿ ಕಾರ್ಡ್ ಕಾಣಿಸ್ತಿಲ್ಲಣ್ಣ. ಮೆಮೊರಿ ಕಾರ್ಡ್ ಕಾಣಿಸ್ತಿಲ್ವಾ? ಸರಿಯಾಗಿ ನೋಡಿದ್ಯಾ? ಸರಿಯಾಗಿ ನೋಡಿದೆ ಅಣ್ಣ, ಇದರಲ್ಲಿ ಇಲ್ಲ ಅಣ್ಣ. ಯಾರೋ ಕದ್ಕೊಂಡು ಹೋಗಿದ್ದಾರೆ. ಅಂದ್ರೆ ಕಾರ್ಡ್ ಕೂಡ ಹೋದ್ರೆ ಇಲ್ಲಿವರೆಗೂ ಶೂಟ್ ಮಾಡಿರೋ ವಿಡಿಯೋ ಪೂರ್ತಿ ಗೋವಿಂದ ಗೋವಿಂದ. ದೃಷ್ಟ ಇಲ್ಲ. ಹೌದು ಮಗನೆ, ಇವ್ರು ಶೂಟ್ ಮಾಡಿದ್ರು ಪಾಪ ಫಲಿತಾಂಶ ಬರ್ದೆ ಹೋಯ್ತು. ಎಲ್ಲ ಈ ಮೈಥಿಲಿಯಿಂದಾನೇ ನಡೆದಿದ್ದು. ಅತ್ತೆ, ನಾನೇನ್ ಮಾಡ್ದೆ? ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಮೈಥಿಲಿ. ಈ ವಿಡಿಯೋ ಶೂಟಿಂಗ್ ಆಗ್ಬೇಕು, ಬರುವಂತ ಕ್ಲೈಂಟ್ಸ್ಗೆ ಆ ವಿಡಿಯೋನ ತೋರಿಸ್ಬೇಕು. ಇಲ್ಲ ಅಂದ್ರೆ ನನಗ್ ಬರೋ ಕೋಪಕ್ಕೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನಮ್ಮ ಇದೆಲ್ಲ?
ಇಷ್ಟು ಕಷ್ಟಪಟ್ಟು ಮಾಡಿದ್ರು ಫಲಿತಾಂಶನೇ ಇಲ್ವಲ್ಲಮ್ಮ. ನೀವೇನು ಎದುರು ಅವಶ್ಯಕತೆ ಇಲ್ಲ. ಯೋಚನೆ ಮಾಡಿದ್ರೆ ಯಾವ್ದಾದ್ರೂ ದಾರಿ ಸಿಗುತ್ತೆ. ಉತ್ತಮ ಅವರೇ, ನನಗನ್ಸೋ ಪ್ರಕಾರ ಈ ತಾಯಿ ಮಗ ಏನೋ ಮಾಡಿದ್ದಾರೆ. ಹೌದು ಮೈಥಿಲಿ, ನನಗೂ ಅದೇ ಅನುಮಾನ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಮೋಸನ ಮೋಸದಿಂದಾನೇ ಗೆಲ್ಬೇಕು. ಅವ್ರು ನಮಗೆ ಮೋಸದಲ್ಲಿ ಹೊರಡಿದ್ರೆ ಮೈಥಿಲಿ ಅವ್ರಿಗೆ ಅದಕ್ಕಿಂತ ದೊಡ್ಡ ಪೆಟ್ಟೆ ಕೊಡ್ತಾಳೆ. ಏನಂದ್ರೆ 1 ನಿಮಿಷ, ಈಗ್ಲೇ ಬರ್ತೀನಿ. ಅಮ್ಮ, ಆ ಕಿಶೋರ ಚಿಪ್ ಬಚ್ಚಿಟ್ಟಿರ್ತಾನೆ ಅಂತ ನನಗ್ ಡೌಟು. ಅದನ್ನ ನೀವೇ ತಗೊಂಡ್ ಬರ್ಬೇಕಮ್ಮ. ಏನೇ ನೀನ್ ಹೇಳ್ತಾ ಇರೋದು? ಆ ಕಿಶೋರ್ ಹತ್ರ ಚಿಪ್ ಇದ್ಯಾ? ಅದನ್ನ ನಾವ್ ತಂದ್ಕೊಡ್ಬೇಕಾ? ಹೌದಮ್ಮ. ನಿನ್ ಕಣ್ಣಿಗೆ ಕಳ್ಳಿ ತರ ಕಾಣ್ತಿದ್ದೇನಾ? ನಿಮ್ಮಮ್ಮನ್ ನೀತಿ ನಿಜಾಯ್ತಿ ಏನು ಅಂತ ನಿಂಗ್ ಗೊತ್ತಿಲ್ವಾ? ಗೊತ್ತಿರೋದಕ್ಕ ಕೇಳಾಕತ್ತಾಳ. ಕಳ್ತನದ ನಿಲ್ಸಿ ಕಳ್ತನ ಹೆಂಗ್ ಮಾಡ್ಬೇಕಂತ ಯೋಚನೆ ಮಾಡ. ಅಮ್ಮ, ನೀನೇನಾ ಹೀಗ್ ಮಾತಾಡ್ತಿರೋ? ಸಾಕ್ ನಿಲ್ಸ ನಿನ್ ಓವರ್ ಆಕ್ಷನ್. ಮೈಥಿಲಿ ಫ್ರೀಯಾಗಿ ಏನು ಮಾಡಿಸ್ಕೊಳ್ಳೋದಿಲ್ ಬಿಡ, ರೊಕ್ಕ ಕೊಡ್ತಾಳ ರೊಕ್ಕ. ಆ ಮಾತ್ ಹೇಳ್ಬೇಕಾಗಿರೋದು ನೀನಲ್ಲ, ಮೈಥಿಲಿ. ಅಮ್ಮ ಪ್ಲೀಸ್, ಮೊದ್ಲು ಆ ಚಿಪ್ ತಗೊಂಡ್ ಬನ್ನಿ. ನಿಮ್ಗಿಂತ ಹೆಚ್ಚು ಯಾವ್ದೋ ಇಲ್ಲ ಅಮ್ಮ. ಈ ಮಾತ್ ಹೇಳ್ದಲ್ಲ, ಖುಷಿ ಆಯ್ತು. ನೋಡು ಮೈಥಿಲಿ, ಫಂಕ್ಷನ್ ಆಗೋದ್ರೊಳಗೆ ಆ ಚಿಪ್ ತಂದು ನಿನ್ ಕೈಯಲ್ಲಿಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಫಸ್ಟ್ ನೀವು ಆ ಚಿಪ್ ತಗೊಳ್ಳೋದು ನೋಡಮ್ಮ. ಸರಿ ಆಯ್ತು ಅಮ್ಮ, ನಡಿ. ಏನ್ರಿ, ಕ್ಲೈಂಟ್ಸ್ ಬರ್ತಿದ್ದಾರೆ ಅನ್ಸುತ್ತೆ. ಮಾತಾಡು. ಹಲೋ, ಹೇಳಿ ಸರ್, ಎಲ್ಲಿ ತನಕ ಬಂದಿದ್ದೀರಾ? ನೀವು ಕಳಿಸಿರೋ ಅಡ್ರೆಸ್ಗೆ ಬಂದಿದ್ದೀವಿ ಮೇಡಮ್. ಸರ್ ಬಂದ್ರಾ? ಎಲ್ಲಿದ್ದೀರಾ ಸರ್? ನೀವು ನನಗೆ ಕಾಣಿಸ್ತಾನೆ ಇಲ್ಲ. ಏನ್ ಕಾಣಿಸೋದು? ಅಷ್ಟಕ್ಕೂ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಹುಲು ಬಿಟ್ರೆ ಏನು ಕಾಣಿಸ್ತಾ ಇಲ್ಲ. ಏನ್ ಮಾತಾಡ್ತಿದ್ದೀರಾ ಸರ್? ಇಲ್ಲಿ ಇಷ್ಟೆಲ್ಲ ಡೆಕೋರೇಷನ್ಸ್ ಮಾಡಿ ತುಂಬಾ ಜನ ಎಲ್ಲ ಓಡಾಡ್ತಿದ್ದಾರೆ, ಯಾರು ಇಲ್ಲ ಅಂತಿದ್ದೀರಲ್ಲ. ಏನ್ ಅರೇಂಜ್ ಮಾಡಿದೀರಾ? ಇಲ್ಲಿ ಯಾವ ಸಂಭ್ರಮನೂ ಕೂಡ ಕಾಣಿಸ್ತಾ ಇಲ್ಲ. ಹೌದಾ? ನಮ್ ಡ್ರೈವರಿಗೆ ಒಂದ್ಸಲ ಫೋನ್ ಕೊಡಿ. ಇನ್ನೆಲ್ ಡ್ರೈವರು ಯಾರನ್ನ ಪಿಕಪ್ ಮಾಡ್ಬೇಕಂತ ಮಧ್ಯದಲ್ಲಿ ಬಿಟ್ಟೋದ. ಪಿಕಪ್ ಮಾಡ್ಬೇಕು ಅಂತ ಹೊರಟು ಹೋದ್ನಾ? ಸರ್, ಇಲ್ಲಿ ಏನೋ ಎಡವಟ್ಟಾಗಿದೆ ಅನಿಸ್ತಿದೆ. ಮೈಥಿಲಿ ಅವರೇ, ನೀವು ಇನ್ವೈಟ್ ಮಾಡಿದಿರಂತ ಒಂದೇ ಒಂದು ಕಾರಣಕ್ಕೆ ಮುಂಬೈಯಿಂದ ಬಂದಿದ್ದೀವಿ. ನೀವು ರಾಂಗ್ ಅಡ್ರೆಸ್ ಗೈಡ್ ಮಾಡಿ ನಮ್ ಟೈಮ್ ಎಲ್ಲ ವೇಸ್ಟ್ ಮಾಡಿದೀರಾ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸರ್, ಐ ಆಮ್ ಸಾರಿ ಸರ್. ಎಲ್ಲೋ ಏನೋ ತಪ್ಪಾಗಿದೆ ಅನ್ಸುತ್ತೆ. ವನಭೋಜನ ಕಾರ್ಯಕ್ರಮ ನಡೀತಾ ಇದೆ ಸರ್. ವಿಡಿಯೋ ಶೂಟ್ ಕೂಡ ನಡೀತಿದೆ ಸರ್. ನಾವ್ಯಾಗ ನಂಬೋದು? ಏನಾದ್ರೂ ವಿಡಿಯೋ ಮಾಡಿದಿದ್ರೆ ಆ ವಿಡಿಯೋನ ನಮ್ಗೆ ಕಳಿಸಿ. ನಾವು ಆ ವಿಡಿಯೋ ನೋಡಿದ್ಮೇಲೆ ನೀವು ಹೇಳಿರೋ ಜಾಗಕ್ಕೆ ಬರ್ಬೇಕೋ ಅಥವಾ ಮುಂಬೈಗೆ ಹೋಗ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. ಸರ್, ಅದ್ ಹಾಗಲ್ಲ ಸರ್. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ... ಸಾರಿ, ನೀವು ನಮ್ಗೆ ಹೇಳಿರೋ ತರ ವಿಡಿಯೋ ಮಾಡಿದ್ರೆ ಫಸ್ಟ್ ಆ ವಿಡಿಯೋ ನಮ್ಗೆ ಕಳಿಸಿ. ಅರ್ಧ ಗಂಟೆಲಿ ವಿಡಿಯೋ ಬಂದ್ರೆ ಸರಿ, ಇಲ್ಲಾಂದ್ರೆ ಹೀಗಿಂದೀಗ್ಲೇ ಮುಂಬೈಗೆ ಹೋಗ್ಬಿಡ್ತೀವಿ. ಸರ್ 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 ಮೈಥಿಲಿ, ಏನಾಯ್ತು? ಏನ್ರಿ, ನಾವ್ ಕಳ್ಸಿ ಡ್ರೈವರು ಅವ್ರನ್ನ ಪಿಕಪ್ ಮಾಡಕ್ ಹೋಗಿಲ್ಲ ರೀ. ವಾಟ್? ಪಿಕಪ್ ಮಾಡ್ಲಿಲ್ವಾ? ಹೌದು ರೀ, ಬೇರೆ ಯಾರು ಹೋಗಿ ಪಿಕಪ್ ಮಾಡಿದ್ದಾರೆ. ರಾಂಗ್ ಅಡ್ರೆಸ್ ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ. ನನ್ ಪ್ರಕಾರ ಇದೆಲ್ಲ ಕಿಶೋರ್ದೇ ಪ್ಲಾನ್ ಆಗಿರುತ್ತೆ. ಹೌದು ರೀ, ಇಲ್ಲಾಂದಿದ್ರೆ ಅರ್ಧ ಗಂಟೆಲಿ ನಮಗ್ ವಿಡಿಯೋ ಕಳಿಸಿಲ್ಲ ಅಂದ್ರೆ ಅವ್ರು ½ ಅವರ್ ಮಾತ್ರ ಇರ್ತೀನಿ ಅಂತ ಹೇಳಿದ್ರು. ನಾನ್ ಮುಂಬೈಗೆ ಹೋಗ್ತೀನಿ ಅಂತ ಹೇಳ್ಬಿಟ್ರು. ನೋ, ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ಅವ್ರು ವಾಪಸ್ ಹೊರಟೋದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೌದು ರೀ, ಈ ಅರ್ಧ ಗಂಟೆಲಿ ಹೇಗಾದ್ರೂ ಮಾಡಿ ಆ ಚಿಪ್ ಹುಡುಕಿ ಅವ್ರಿಗೆ ವಿಡಿಯೋ ಕಳಿಸ್ಬೇಕು. ಈ ವಿಷಯ ನಮ್ಮಿಬ್ರಿಗೂ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ರೀ. ಆಯ್ತು, ಸರಿ, ನಾನು ಹೋಗಿ ರಾಹುಲ್ ಹತ್ರ ಮಾತಾಡ್ತೀನಿ.
ದೇವಸ್ಥಾನ ಆಗಿರೋದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಶಿಸ್ತಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು 2 ಪೆಗ್ ಹಾಕಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ಲೀಲಾಕೃಷ್ಣ ಅವರೇ, ಏ ಸಾಂಬಾ, ಎಷ್ಟು ದಿನ ಆಯ್ತು ನಿನ್ ನೋಡಿ? ಹೌದಣ್ಣ, ನೀವು ತುಂಬಾ ದಿನ ಆದ್ಮೇಲೆ ಕಾಣಿಸ್ತಾ ಇದ್ದೀರಾ. ಹೇಗಿದ್ದೀರಾ? ಚೆನ್ನಾಗೇ ಇರ್ತೀರಾ ಬಿಡಿ. ಕಟ್ಕೊಂಡಿರೋ ಹೆಂಡ್ತಿನ ಎತ್ತ ಮಗುನೇ ಸಾಯಿಸಿರೋ ಮಹಾನ್ ಭಾವ ತಾನೇ. ಏಯ್, ಏನೋ ಮಾತಾಡ್ತಿದ್ಯಾ? ನಾನೇನಾದ್ರೂ ತಪ್ಪು ಮಾತಾಡ್ದ ಅಣ್ಣ? ನೀವು ಮಾಡಿರೋ ಪಾಪನೇ ನೀವು ಮರ್ತೋಗಿರ್ಬೋದು, ಆದ್ರೆ ನನ್ಗಿನ್ನೂ ನೆನಪಿದೆ. ಏನೇ ಆದ್ರೂ ಮದ್ವೆಗೂ ಮುಂಚೆ ಒಂದು ಹುಡುಗಿನ ಗರ್ಭಿಣಿ ಮಾಡಿ ಆ ನಿಜ ಆಚೆ ಬರುತ್ತಂತ ಭಯದಲ್ಲಿ ಅವಳನ್ನ ಸಾಯಿಸಿ ತುಂಬಾ ಪ್ರಶಾಂತವಾಗಿದ್ದೀರಾ. ಏಯ್, ಏನೋ ನಿನ್ ಸಹಾಯ ತಗೊಂಡು ತಪ್ಪು ಮಾಡಿದೀನಿ ಅನ್ನೋ ಒಂದೇ ಒಂದು ನೆಪದಲ್ಲಿ ಇಷ್ಟು ಚೀಪಾಗಿ ಮಾತಾಡ್ತಾ ಇದ್ಯಾ? ಅಷ್ಟೇ ತಾನೇ ಅಣ್ಣ? ನಿಮ್ಗೆ ಗೌರವ ಕೊಡೋದಕ್ಕೆ ನೀವೇನ್ ಮಹಾನ್ ಭಾವನ? ಪರಮ ನೀಚ ನೀನು. ಏಯ್, ಪಾಸ್ಟ್ ಇಸ್ ಪಾಸ್ಟ್. ಹಿಂದೆ ನಡೆದಿದ್ದು ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ಅಷ್ಟೇ. ಹಂಗಂತ ಯಾರು ಹೇಳಿದ್ರಣ್ಣ? ನನ್ಗೆಲ್ಲ ನೆನಪಿದೆ. ಅದನ್ನೆಲ್ಲ ಮರ್ತೋಗೋದಕ್ಕೆ ಸ್ವಲ್ಪ ದುಡ್ಡು ಬೇಕಾಗತ್ತೆ. ಏಯ್, ಏನೋ ಮಾತಾಡ್ತಿದ್ಯಾ? ಅಂದ್ರೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಅದಕ್ಕೆ ನೀವೇನ್ ಬೇಕಾದ್ರೂ ಹೆಸರಿಟ್ಕೊಳ್ಳಿ. ನಿಮ್ಮನ್ನ ನೋಡಿದ ಕೂಡಲೇ ನನ್ನ ಮನ್ಸಲ್ಲಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಆಲೋಚನೆ ಬಂತು ಅಷ್ಟೇ. ಬಂದಿರೋ ಅವಕಾಶನ ಯಾಕೆ ಬಿಡ್ಬೇಕು ಅಂತ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಯಾರು ಇವರು? ಲೀಲಾಕೃಷ್ಣ ಅವ್ರ ಹತ್ರ ಯಾಕಷ್ಟು ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾರೆ? ಏನರೇ, ಈ ಲೀಲಾಕೃಷ್ಣನ್ ಸೀಕ್ರೆಟ್ ತಿಳ್ಕೊಂಡು ನೀನ್ ಹೆದರ್ಸ್ಬಿಟ್ರೆ ನಾನು ಹೆದರ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ರೆ ₹1,00,00,000 ಕೊಡ್ತೀನಿ ಅಂತ ಹಗಲ್ ಕನಸು ಕಾಣ್ತಾ ಇದೀಯನಲ್ಲಿ. ಮರ್ಡರ್ ಮಾಡೋದಷ್ಟೇ ಅಲ್ಲ, ಮರ್ಡರ್ ಮಾಡಿಸೋದು ಗೊತ್ತು. ನನ್ನ ಮುಂದೆ ಏನಾದ್ರೂ ಬಾಲ ಬಿಚ್ಚಿದ್ರೆ ತುಳಿದಾಕೋದು ನನಗೆ ಗೊತ್ತು. ನನ್ನ ಮಗನೇ, ಒಂದ್ ನಿಮಿಷನೂ ಯೋಚನೆ ಮಾಡ್ದೆ ನನ್ನ ಸಾಯಿಸ್ಬಿಡಿ, ಇಲ್ಲಾಂದ್ರೆ ನಿಜನ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಹೇಳ್ತೀನಿ. ಏನ ಸಾವು ಅಂತಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ನಿನಗೊಂದು ಗತಿ ಕಾಣಿಸ್ತೀನಿ ಇವತ್ತು. ಅಯ್ಯೋ, ಲೀಲಾಕೃಷ್ಣ ಅವ್ರು ಏನು ಅವನನ್ನ ಸಾಯಿಸ್ಬಿಡ್ತಾ ಇದ್ದಾರೆ. ಲೀಲಾಕೃಷ್ಣ, ನೀನ್ ಮಾಡಿರೋ ಪಾಪ ಎಲ್ಲ ಸಾಕ್ಷಿ ಸಮೇತ ನನ್ನ ಮನೇಲಿದೆ. ನನ್ನನ್ನೇನಾದ್ರೂ ಸಾಯಿಸಿದ್ರೆ ನನ್ನ ಹೆಂಡತಿ ಮಕ್ಕಳು ಸಾಕ್ಷಿ ಸಮೇತ ಪೊಲೀಸರಿಗೆ ಕೊಡ್ತಾರೆ. ಅವಾಗ ಪೊಲೀಸರು ನಿನ್ನ ಅರೆಸ್ಟ್ ಮಾಡ್ತಾರೆ. ಲೀಲಾಕೃಷ್ಣ, ನೀನು ತುಂಬಾ ವಿಷಾಕರ ಹಾವು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಹುಷಾರ್ ನಾನಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ, ಸರಿಯಾಗಿ 1 ವಾರದಲ್ಲಿ 27 ಲಕ್ಷ ಕೊಟ್ರೆ ಸರಿ, ಇಲ್ಲಾಂದ್ರೆ ನೀನು ಮಾಡಿರೋ ಅನ್ಯಾಯನ. ನಿನ್ ಕೈ ಮುಗಿತೀನಿ ಕಣ. ನನ್ನ ಮಗಳು ಎಲ್ಲಿದ್ದಾಳೆ, ಯಾರ ಹತ್ರ ಇದ್ದಾಳೆ ಅಂತ ಹೇಳ್ಬಿಡು. ದಡ್ಡರಿಗೆ ದೊಡ್ಡಪ್ಪ. ನೀನ್ ಹೆಂಡ್ತಿನ ಸಾಯಿಸಿದೀನಿ ಅನ್ಕೊಂಡಿರೋ ಹಾಗೆ ನೀನ್ ಮಗಳನ್ನ ಸಾಯಿಸಿದೀನಿ ಅಂತ ಅನ್ಕೊಂಡಿದ್ಯಾನೋ? ನನ್ನ ಪ್ರಾಣ ಹೋದ್ರೂ ಹೇಳಲ್ಲ. ನೋಡು, ನಿನಗೆ 25 ಲಕ್ಷ ಅಲ್ಲ 50 ಲಕ್ಷ ಬೇಕಾದ್ರೂ ಕೊಟ್ಬಿಡ್ತೀನಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡು. ನೀನ್ ಪ್ರೀತಿಯಿಂದ ಕೇಳಿದ್ರೆ 10 ಸೆಕೆಂಡಲ್ಲಿ ಹೇಳ್ಬಿಡ್ತಾ ಇದ್ದೆ, ಆದ್ರೆ ನೀನು ದ್ವೇಷದಿಂದ ಕೇಳ್ತಾ ಇದೀಯಾ. ನನ್ನ ಪ್ರಾಣ ಹೋದ್ರೂ ಕೂಡ ಹೇಳಲ್ಲ ಕಣೋ. ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಹೋಗಲ್ಲ. ನೀನಿವಾಗ ಸತ್ತಿರೋ ಹಾವು. ನನಗೆ ದುಡ್ಡು ಕೊಟ್ರೆ ನೀನು ಬದುಕ್ತೀಯ, ಇಲ್ಲಾಂದ್ರೆ ನಿಮ್ಮ ಅತ್ತೆಯವ್ರ ಕೈಯಿಂದಾನೆ ನೀನ್ ಬುರುಡೆ ಹೊಡ್ಸಿ ಮನೆಯಿಂದ ಆಚೆ ಹಾಕಿಸ್ತೀನಿ. ನೀನ್ ಮಾಡಿರೋ ಕೆಲಸಕ್ಕೆ ಪೊಲೀಸರಿಗೆ ಹಿಡ್ಕೊಡ್ತೀನಿ. ಹುಷಾರ್. ನೆನ್ಪಿದೆ ತಾನೆ? ಸರಿಯಾಗಿ 1 ವಾರ 25 ಲಕ್ಷ ಕೊಟ್ರೆ ಬದುಕ್ತೀಯ, ಇಲ್ಲ
ಜೈಲ್ಗೆ ಹೋಗ್ತೀಯಾ? ನಿಮ್ಮ ಅತ್ತೆಯವ್ರ ಕೈಯಿಂದನೇ ನೀನ್ ಬುರುಡೆ ಹೊಡ್ಸಿ ಮನೆಯಿಂದ ಆಚೆ ಹಾಕಿಸ್ತೀನಿ.